ಪಕ್ಷಗಳು ಅಂದಾಗ ಲೂಪ್ ಹೋಲ್ಸ್ಗಳನ್ನು ಹುಡುಕೋದು ಹೆಚ್ಚು. ಸೊ BJP ಏನು ಹೇಳ್ತಾ ಇದೆ ಅಂದರೆ, ಒಂದು ಅಲ್ಪಸಂಖ್ಯಾತರ ಮತಗಳು ಒಂದು ಕಾಂಗ್ರೆಸ್ಸಿಂದ ಚದರಲ್ಲ, ಹೌದು, ಆದರೆ ತಟಸ್ಥ ಆಗೋ ಸಾಧ್ಯತೆಗಳಿರುತ್ತೆ ಅಂತ ಒಂದು. ಆಮೇಲೆ ST ನಾಯಕರನ್ನು ಈ ಬಾರಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿರೋದ್ರಿಂದ ಅಹಿಂದ ಮತಗಳಲ್ಲಿ ಬಹುಪಾಲು ನಮಗೆ ಬರುತ್ತೆ ಅನ್ನೋ ನಂಬಿಕೆ ಅವ್ರದ್ದು. ಕಷ್ಟ ಹಾಗೇನಿಲ್ಲ. ನಮ್ಮ ಕಾಂಗ್ರೆಸ್ ಓಟ್ ನಮಗಿದಾವು. ಕಾಂಗ್ರೆಸ್ನಲ್ಲಿ ಈಗ ಹೇಳ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಟಿಯರು, ಆದರೆ ಎಸ್ಪೆಷಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಕಮ್ಯುನಿಟಿ ವೈಸ್ ನೋಡೇ ಇಲ್ಲ ನಾವು. ಎಲ್ಲ ಕಮ್ಯುನಿಟಿದು ಸಪೋರ್ಟ್ಸ್ ಇದೆ. ಹಾಗಾಗಿ ನನಗೇನು ಅಷ್ಟು ಇದು ಅನ್ಸಲ್ಲ ರೀ. ಬಹಳ ಕಡೆ ಮಾತಾಡ್ತಾ ಇದ್ದಾರೆ. ನಾನು ಇವೆಲ್ಲ ಯಾಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂದರೆ, ಏನಾಗ್ತದೆ ಅನ್ನೋದನ್ನು ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಥಿಯರಿ ವರ್ಕ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಅಲ್ಪಸಂಖ್ಯಾತರ ಅಸಮಾಧಾನ ಇದೆ, ಅದು ಸ್ವಲ್ಪ ಯೂತಲ್ಲಿ ಜಾಸ್ತಿ ಇದೆ. ಅವರು ಇವತ್ತು ನಾವು ಸುಮ್ಮನಾದ್ವಿ ಅಂತ ಹೇಳಿದ್ರೆ ಇನ್ನು 20 ವರ್ಷ ನಮಗೆ ಅಧಿಕಾರ ಅಂದರೆ ಸೀಟ್ ಸಿಗೋದಿಲ್ಲ, ಅಥವಾ ಸೀಟಿಗೆ ನಮ್ಮ ಹೆಸರು ಆಗೋದಿಲ್ಲ. ಈಗ ನಾವು ಸೋಲಿಸಿದ್ವಿ ಅಂತ ಹೇಳಿದ್ರೆ ಮುಂದಿನ ಸಲ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಏನೋ ವರ್ಕ್ ಆಗ್ತಿದೆಯಂತೆ, ಹೌದಾ? ಅಂದರೆ ಸೋಲಿಸಿ BJPನ ಗೆಲ್ಸ್ಬೇಕಾ? ಹಾಂ, BJPನ ಗೆಲ್ಸಿದ್ರೆ ನೆಕ್ಸ್ಟ್ ನಮಗೆ ಟಿಕೆಟ್ ಸಿಗುತ್ತೆ ಹಾಗಾದ್ರೆ ಅಂತ. BJPನ ಗೆಲ್ಸಿದ್ರೆ ಇವ್ರಿಗೆ ಟಿಕೆಟ್ ಸಿಗಲ್ಲ. BJPನ ಗೆಲ್ಸಿದ್ರೆ ಭಾಳ ಕಷ್ಟ ಆಕೈತೆ. ಊರು ನೆಮ್ಮದಿಯಿಂದ ಇರಕ್ಕೆ ಬಿಡ್ಬೇಕು. ಊರು ನೆಮ್ಮದಿಯಾಗಿರ್ಬೇಕು ಮುಖ್ಯ. ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಆಗೋಯ್ತು. ಅಮ್ಮ ಸಂಸದರು, ಅಪ್ಪ ಸಚಿವರು, ಈಗ ಮಗ ಶಾಸಕ ಆಗಬೇಕು, ಎಲ್ಲ ಇವರಿಗೆ ಬೇಕಾ, ಬೇರೆಯವ್ರಿಗೆ ಕೊಡೋದಿಲ್ವಾ, ಹೊಸಬ್ರಿಗೆ ಅವಕಾಶ ಇಲ್ವಾ ಅಂತ ಹೆಂಗೆ ತಗೋತೀರಿ ಆ ಆರೋಪನ? MP ಚುನಾವಣೆಯಲ್ಲಿ ಪ್ರಭಾಂಗ್ ನಿಲ್ಲಿಸ್ಬೇಕು ಅಂತ ನಾನು ಕೇಳಿದ್ದಿಲ್ಲ. ನಮ್ಮ ತಂದೆಯವರು ಬೇಡ ಅಂದಿದ್ರು, ನಾನು ಬೇಡ ಅಂದಿದ್ದೆ. ಇದೇ DK ಶಿವಕುಮಾರ್ ಮನೆಗೆ ಬಂದು ಎಲ್ಲ ನಿಲ್ಲೇಬೇಕು ಅಂತಂದು ಅವ್ರು ಸರ್ವೆ ಮಾಡಿಸಿದ್ರಂತೆ ಹೈಕಮಾಂಡ್ನವರು, KPCC ಮತ್ತು AICC ಅವರು. ಇಲ್ಲ ಇವ್ರ ಫ್ಯಾಮಿಲಿಯಿಂದ ಯಾರನ್ನಾದ್ರೂ ನಿಲ್ಲಿಸ್ಬೇಕು. ಅವಾಗ ಶಿವಕುಮಾರ್ ಬಂದಿದ್ದರು. ಶಿವಕುಮಾರ್ ಬಂದು ಆಲ್ಮೋಸ್ಟ್ ಶಿವಕುಮಾರ್ಗೆ ನಮ್ಮ ತಂದೆಯವ್ರು ಬೈದರು, ಹೋಗೋ ಮನೆ ಮಂದೆಲ್ಲ ರಾಜಕೀಯ ಮಾಡ್ಬೇಕೇನೋ ಅಂದರು. ವ್ಯವಹಾರ ಮಾಡೋರು ಯಾರು, ಮನೆ ಮಂದೆಲ್ಲ ರಾಜಕೀಯ ಮಾಡ್ಬೇಕೇನೋ ಅಂದರು. ಅಂದು ಕಳಿಸಿದಾಗ ಇಲ್ಲ ನೀವು ನಿಲ್ಲಿಸಲೇಬೇಕು ಅಂತ ಗಲಾಟೆ ಮಾಡಿ ಶಿವಕುಮಾರ್ ಕೇಳಿರ್ಬೇಕಾರೆ ಶಿವಕುಮಾರ್ಗೂ ನಮ್ಮ ಅಧ್ಯಕ್ಷರಿಗೆ ಡೆಪ್ಟಿ CM ಅವರೇ ಪ್ರೆಷರ್ ಮಾಡಿ ಅದರಿಂದ ನಾನು ನಿಲ್ಲಿಸಲ್ಲ ಅಂತಂದೆ. ನಿಲ್ಲಿಲ್ಲ, ನಾನು ನಿಲ್ಲಿಲ್ಲ, ಅವರು ಮಂಜುನಾಥ್ ನಿಲ್ಲಿಸಿದ್ವಿ. ಈ ಸತಿ ಅವರು ಇಲ್ಲ ನಿಲ್ಲಿಸಲೇಬೇಕು ನಿಮ್ಮ ಫ್ಯಾಮಿಲಿ ಅಂತಂದು ನಿಲ್ಲಿಸಿದ್ರು. ಈ ಟೈಮು ಅದನ್ನೇ ಹೇಳಿದರು. ಗೆಲ್ಲರಿದ್ದರೆ ಗೆಲ್ಲ ಕ್ಯಾಂಡಿಡೇಟ್ ಇದ್ದರೆ ಒಟ್ಟು BJP ಗೆಲ್ಲಬಾರ್ದು, ಕಾಂಗ್ರೆಸ್ ಗೆಲ್ಲಬೇಕು. ಹಂಗಾಗಿ ಅವರು ಸಮರ್ಥಿಗೆ ಈ ಸತಿನೂ ಅದನ್ನೇ ಹೇಳಿದರು, ನಿಲ್ರಪ್ಪ ಅಂದರು. ನಾನು ಯಾವಾಗಲೂ ಟಿಕೆಟ್ ಕೇಳಿಲ್ಲ ರೀ. ಅಲ್ಲ, ಈಗ BJP ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಡೀ ಸರ್ಕಾರ ಬಂದು ಕೂತ್ಕೊಂಡಿದೆ, CM DCM ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ, ದುಡ್ಡು ಮಾತಾಡತ್ತೆ, ಕಾಂಚಾಣ ಮಾತಾಡತ್ತೆ, ಕಾಂಚಾಣ ಆಟ. ಈಗ ನಿನ್ನೆ ಯಡಿಯೂರಪ್ಪ ಅವ್ರು ಬಂದ್ರಲ್ಲ, ನಾನು ಕೇಳಿದ್ರೆ ಯಡಿಯೂರಪ್ಪ ಅವ್ರು ಬಂದಿದ್ದರಿಂದನೇ ನಾನು MP ಎಲೆಕ್ಷನ್ ಸೋತಿದ್ದು. ಹಿಂದೆ ಯಡಿಯೂರಪ್ಪ ಅವ್ರು ಬಂದು ಕಾಂಚಾಣನೇ ಕೊಟ್ಟಿದ್ರು ಅನಿಸ್ತತಿ. ಅವಾಗ ಎಲ್ಲರೂ ಮಾತಾಡಿದರು. ಕಾಂಚಾಣ ಮಾತಾಡೋಕ್ಕೆ ಕಾಂಚಾಣ ಇರ್ಬೇಕಲ್ರಿ ಫಸ್ಟ್ ಆಫ್ ಆಲ್ ಕೊಡೋಕ್ಕೆ. ಅವೆಲ್ಲ ಸುಳ್ಳು. ಜನಗಳ ವಿಶ್ವಾಸ ಮುಖ್ಯ. ಈಗ 92 ಏನು ಕಮ್ಯುನಲ್ ಕ್ಲಾಶ್ ಆಯಿತು, 93 ಕಮ್ಯುನಲ್ ಕ್ಲಾಶ್ ಆಯಿತು. ಅವಾಗ ನಮ್ಮ ತಂದೆಯವರು ಇನ್ನು ಪೊಲಿಟಿಕ್ಸ್ನಾಗ ಇರಲಿಲ್ಲ. ಪೊಲಿಟಿಕ್ಸ್ನಾಗ ಇದ್ದರು, ಆದರೆ ಶಾಸಕರೇನು ಇರಲಿಲ್ಲ. ಅವಾಗ ಅವರು 25,000 50,000 ರೂಪಾಯಿ ಸತ್ತವ್ರ ಮನೆಗೆ ನಾನೇ ಹೋಗಿ ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಅವರಿಗೆ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರ ಬಡವರೆಲ್ಲ ಸತ್ತರು. ಇವರೆಲ್ಲ ಲೀಡ್ರುಗಳು ಮನೆಗೆ ಕೂತ್ಕೊಂಡ್ಬಿಟ್ರು ಬಿಡ್ರಿ. ಪೊಲೀಸ್ ಸ್ಟೇಷನಿಗೆ ಅವ್ರಿಗೆ ಹಾಕಿದ್ರು, ಪೊಲೀಸ್ನವ್ರಿಗೆ ಹಾಕಿದ್ರು, ಎಲ್ಲರೂ ಹೊಡೆದು ಪಾಪ ಬಳ್ಳಾರಿ ಜೈಲಂತೆ, ಆ ಜೈಲಂತೆ, ಈ ಜೈಲಂತೆ ಹೋಗಿ ಪಾಪ 6 ತಿಂಗಳು 8 ತಿಂಗಳು ಜೈಲಿನಾಗಿದ್ದು ಬಂದರು. ಅವ್ರೇನು ಗುಂಡು ಹೊರಿಸ್ಕೊಂಡು ಸತ್ರಲ್ಲ, ಅವ್ರ ಮನೆಗಳಿಗೆ ಅವತ್ತು ನಾವು ಅಸೋಸಿಯೇಷನ್ ಮುಖಾಂತರ ಪ್ಲಸ್ ನಮ್ಮ ತಂದೆಯವರು 25,000 50,000 ರೂಪಾಯಿ ಕೊಟ್ಟರು. ಹೊಡ್ತಾ ತಿಂದವ್ರಿಗೆ, ಗೋಲಿಗೆ ಬಿದ್ದರಿಗೆ, ಸತ್ತರಿಗೆ 50,000, ಇನ್ನು ಗೋಲಿ ಬಿದ್ದರಿಗೆ 25,000 ನಾನೇ ಕೊಟ್ಟು ಬಂದೆ. ಅವಾಗೂ ನಮ್ಮ ಸಾಧಿಕ್ಕಾಗಲಿ ನಾವಾಗಲಿ ಎಲ್ಲರೂ ಸೇರಿ ಜೊತೆಗೆ ಕೆಲಸ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಬಡವರಿಗೆ ಎಲ್ಲರಿಗೂ ಒಂದು ರೀತಿಯಿಂದ ಅವರಿಗೆ ಅವತ್ತು ನೀವು ನೋಡ್ಬೇಕಾಯ್ತು. ತರಕಾರಿ ಮಾರೋರಾಗಿರ್ಬೋದು, ಆಟೋ ಓಡಿಸೋರಾಗಿರ್ಬೋದು, ಡೈಲಿ ಕೆಲಸ ಎಲ್ಲ ದುಡಿಮಿಲ್ಲ, ಏನು ಮಾಡ್ಬೇಕ್ರಿ? ಅದು ಮತ್ತೆ ಮರು ಕಲ್ಪನೆ ಕಲ್ಪಿಸ್ಬಾರ್ದು. ಜಮೀರ್ ಅವರ ಸೈಲೆನ್ಸು
ಎಲ್ಲೋ ಒಂದು ಸ್ವಲ್ಪ ಸಮಸ್ಯೆ ಉಂಟು ಮಾಡುತ್ತಾ? ಅಂದರೆ ಅವರು ಕ್ಷೇತ್ರಕ್ಕೆ ಬರೋದು, ಪ್ರಚಾರದಲ್ಲಿ ಭಾಗಿಯಾಗೋದು, ಆಗದೇ ಇರೋದು ಇಂಪ್ಯಾಕ್ಟ್ ಮಾಡುತ್ತೆ ಜೋರು ಅಂತ. ನನಗೇನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಜಮೀರ್ ಅವ್ರ ಹತ್ರ ಮಾತಾಡಿದ್ದೀನಿ, ನಾನು ಮಾತಾಡಿದ್ದೀನಿ. ಈಗ ಅವನೇನು ನನಗೇನು ಹೊಸಬಲ್ಲ. ಈಗ ನಾನು ಅವನಿಗೆ ಹೋಗೋ ಅಂತಲೇ ಮಾತಾಡ್ತೀನಿ, ಅವನು ನನಗೆ ಬಾರಪ್ಪ ಮಲ್ಲಪ್ಪ ಬಾರಪ್ಪ ಸೋಕಾರ ಅಂತ ಕರಿತಾನೆ. ಹಂಗಾಗಿ ಇದ್ರಾಗೇನು ಏಕವಚನ ಅನ್ನೋದು ನಮ್ಮ ದಾವಣಗೆರೆ ಭಾಷೆದಾಗ ಅಂದಾನಿ. ಅದನ್ನೇ ದೊಡ್ಡದಾಗಿ ಅದನ್ನೇ ಒಂದು ಮೀಡಿಯಾದಾಗ ಅದನ್ನೇ ತಿರುಗಿಸಿ ಇದು ಮಾಡಿದ್ರೆ ನಾನೇನು ಮಾಡಲಿ? ಇಬ್ರು ದೋಸ್ತಿದ್ದೀರಾ? ದೋಸ್ತೆ ನಾವೇನು, ಅವನಿಗೆ ಜಮೀರ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಸೊ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಬ್ಬರ ಮಧ್ಯೆ? 100% ಆಗುತ್ತೆ ಬರ್ರಿ, ಅದೆಲ್ಲೋ ಕತೆ. ಜಮೀರ್ ಏನು ಬೇರೆ ಅಲ್ಲ. ಒಬ್ಬ ತಂದೆಯಾಗಿ ಸಮರ್ಥ ಶಾಸಕ ಆದರೆ, ಫಲ ದೇವರಿಗೆ ಬಿಟ್ಟಿದ್ದು ಅಥವಾ ಮತದಾರರಿಗೆ ಬಿಟ್ಟಿದ್ದು, ಶಾಸಕ ಆದರೆ ಏನು ಕನಸಿದೆ ನಿಮಗೆ? ಯಾವ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಅಥವಾ ಶಾಮನೂರು ಸರ್ ಉಳಿಸಿ ಹೋಗಿರುವಂಥ ಯಾವ ಕೆಲಸಗಳಾಗಬೇಕು ಅನ್ಸುತ್ತೆ ನಿಮಗೆ? ಸಾಕಷ್ಟು ಕೆಲಸಗಳು ಇದಾವ್ರಿ, ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಈಗ ನಾನು ಆಗಲೇ ಹೇಳ್ದಂಗೆ ಅವರಿಗೆ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಭಾಗಿಯಾಗಬೇಕು. ಅವ್ರಿಗೆ ಎಜುಕೇಷನ್ ಕೊಡೋದಾಗಿರ್ಬೋದು, ಹೌಸಿಂಗ್ ಮಾಡೋದಾಗಿರ್ಬೋದು, ಮತ್ತು ಹೆಲ್ತ್ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಇನ್ವಾಲ್ವ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ, ಈಗ ಹಿಂದೆ ಕೋವಿಡ್ ಆಯ್ತು ರೀ 21-22 ಕೋವಿಡ್ ಆದಾಗ ನಮ್ಮ ತಂದೆಯವರು ರೌಂಡ್ಸ್ ಹೋಗಿದ್ರು. ಇವ್ರಿಗೆ ಮಾಸ್ಕ್ ಹಾಕಿ ಅಂದ್ರೆ ಒಂದು ದಿವಸ ಮಾಸ್ಕ್ ಹಾಕಿ ಹೇಳಿಲ್ಲ ಇವರು, ಯಾರೋ ನಮ್ಮ ಫಾದರು. ಇವರು ರೌಂಡ್ಸ್ ಹೋಗಿದ್ರು. ರೌಂಡ್ಸ್ ಹೋದಾಗ ಒಂದು ಸ್ವಲ್ಪ ಎಲ್ಲ ವಾರ್ಡ್ಗಳಾಗಿ ಹೋದಾಗ ಅವ್ರಿಗೆ ಎಲ್ಲ ಕಡೆಗೆ ಹೋದ್ರೂ ಕಾರ್ನಾಗ ಕುತ್ಕೊಂಡಾಗಿದ್ರು ರೆಸ್ಪೆಕ್ಟ್ ಕೊಡೋರು ಜನ, ಎಲ್ಲರೂ ರೆಸ್ಪೆಕ್ಟ್. ಅಲ್ಲಿ ಏನು ಮಾಡಿದರು, ಕ್ಯೂನಲ್ಲಿ ಒಂದು 500 ಜನ ನಿಂತಿರೋರು ಆ ವಾರ್ಡ್ನಾಗ, 800 ಜನ 500 ಜನ ವಾರ್ಡ್ನ್ಯಾರು. ಅಲ್ಲಿ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಸ್ಕೂಲ್ ರೂಮ್ಸ್ ಆಗಿರ್ಬೋದು, ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ಬೇಕಾಯ್ತು. ಅವು ಕೊಡಬೇಕಾದ್ರೆ ಇವರು ವ್ಯಾಕ್ಸಿನೇ ಬರ್ತಾ ಇದ್ದಿದ್ದೆ 50ರಿಂದ 100, 150. ಕ್ಯೂ ನೋಡಿದರೆ 500-1000 ಜನ. ಅದ್ರಾಗ ಮತ್ತೆ ರಾಜಕೀಯ, ಅವ್ನು ನಮ್ಮ ಪಾರ್ಟೇನೋ ಇವ್ನು ನಿಮ್ಮ ಪಾರ್ಟೇನೋ, ಸಾಯೋದ್ರಿಗೂ ರಾಜಕೀಯ, ಬದುಕ್ಸೋದ್ರಿಗೂ ರಾಜಕೀಯ. ಇವು ಅವ್ನು ನಮ್ಮ ಪಾರ್ಟೇನೋ ಅವ್ನು ಮುಂದೆ ಬಾ, ಇಲ್ಲ ಪಕ್ಕದ ರೂಮ್ಗೆ ಹೋಗಿ ವ್ಯಾಕ್ಸಿನ್ ತಗ ಅನ್ನೋದು, ಇದೆಲ್ಲ ನಡೀತು. ಅದಕ್ಕೆ ಅವ್ರು ಏನಂದರು, ನನ್ನ ಹತ್ರ ಬಂದು, ಮಲ್ಲು ಹಿಂಗೆ ಮಾಡ್ತದಾರ, ಏನು ಮಾಡ್ಬೇಕು ನೋಡ ಇಲ್ಲಿ ಅಂದರು. ಸೊ ಒಂದು ವ್ಯಾಕ್ಸಿನ್ ತರಿಸ್ಬಿಡು ಎಲ್ಲರಿಗೂ, ನಾವು ಕೊಡೋಣ, ಸರ್ಕಾರದಿಂದ ಬರೋದು ಲೇಟ್ ಆಕತಿ, ಜನ ಸಾಯೋದು ನೋಡೋಕ್ಕಾಗಲ್ಲ ಅಂದರು. ನಾನೇ ಅವಾಗ ಪೂನಾವಾಲ ಹತ್ರ ಮಾತಾಡಿ ನಮ್ಮ ದಾವಣಗೆರೆ ಡೀಲರ್ನ ಕರೆಸಿ ಮಾತಾಡಿ 1.5 ಲಕ್ಷದಿಂದ 2 ಲಕ್ಷ ವ್ಯಾಕ್ಸಿನ್ ಕೊಡಪ್ಪ ಅಂತಂದು ಕೇಳಿ ರಿಕ್ವೆಸ್ಟ್ ಮಾಡಿದಾಗ ವಿತಿನ್ 2 days ಈ ಸಪ್ಲೈಡ್ ದಿ ವ್ಯಾಕ್ಸಿನೇಷನ್ ಮಾಡಿ ಎಲ್ಲ ವಾರ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಸರ್ಕಾರದವ್ರು ಕೊಡಲಿ ಬಿಡಲಿ, ಅವ್ರದ್ದು ಬಂದರೂ ನಮ್ಮದು ಜೊತೆಗೆ 6.5ರಿಂದ 7 ಕೋಟಿ ರೂಪಾಯಿ ಆಯ್ತು ಕೊಟ್ಟು ಒಟ್ಟು ಕ್ಲಿಯರ್ ಮಾಡಿ. ಒಟ್ಟು ಅದು ದಟ್ ಈಸ್ ಲೈಫ್. ಲೀಡರ್ಶಿಪ್ಪು, ಮಾನವೀಯತೆ, ಅದಕ್ಕೆ ಮನುಷ್ಯತ್ವ, ಅದಕ್ಕೆ ಅನ್ನೋದ್ರಿ ಪ್ರಯತ್ನ ಅಂತೂ ಎರಡೂ ಪಕ್ಷಗಳಿಂದ ಆಗ್ತಾ ಇದೆ, ಫಲ ದೇವರಿಗೆ ಬಿಟ್ಟಿದ್ದು. ಆದರೆ ಸಮರ್ಥ MLA ಆದರೆ, ಒಬ್ಬ ತಂದೆಯಾಗಿ ಯಾವ ಕನಸು ಹೊತ್ತಿದ್ದೀರಿ? ಏನು ಕೆಲಸ ಆಗಬೇಕಿದೆ ಕ್ಷೇತ್ರಕ್ಕೆ ನಿಮ್ಮ ಪ್ರಕಾರ? ಅಥವಾ ಶಾಮನೂರು ಅವರ ಯಾವ ಕನಸು ಉಳಿದು ಹೋಗಿದೆ ಸಮರ್ಥ ಮಾಡುವಂಥದ್ದು? ಈಗ ನಂದು ಇಂಡಿವಿಜುವಲ್ ಕೇಳಿದರೆ ಬೇಸಿಕ್ಸ್ ಪ್ರೊವೈಡ್ ಮಾಡ್ಬೇಕು ನಾವು. ಓಕೆ, ವಾಟರ್ ಫೆಸಿಲಿಟೀಸ್, ಯುವರ್ ಹೆಲ್ತ್, ಹೌಸಿಂಗ್, ಎಜುಕೇಷನ್, ಇವಿಷ್ಟು ಫಸ್ಟ್ ಬೇಕು ನಮಗೆ. ಜನಗಳಿಗೆ ಅದು ತಲುಪಬೇಕು, ಕಟ್ಟ ಕಡೆ ಮನುಷ್ಯನಿಗೂ ಅದು ಇರಬೇಕು. ಈಗ ಅದನ್ನೇ ನಾನು ಹೇಳ್ತಾ ಇದ್ದೆ, ಅವಳ ಹತ್ರನೂ ಅದನ್ನೇ ಮಾತಾಡ್ತಾ ಇದ್ದೆ, ನಮ್ಮ ಪ್ರಭಾನ ಹತ್ರ. ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸು ಯಾರಿಗೆ ಲೋಕಲ್. ಈಗ ಫಾರ್ ಎಕ್ಸಾಂಪಲ್ ಈಗ CM ರಿಲೀಫ್ ಫಂಡ್ಗೆ ಹೋಗ್ಬೇಕು. ಈ ಮುಂಚೆ ಏನೋ ಯಶಸ್ವಿನಿ ಇತ್ತು, ಈಗ ಅಷ್ಟು ಇದರಲ್ಲಿ ಬರ್ತಾಯಿಲ್ಲ. ಬೇರೆ ಯಾವುದೋ ಪ್ರಧಾನಮಂತ್ರಿ ಹೆಲ್ತ್ ಇದಂತ ಇದೆ, ಅದ್ರಲ್ಲಿ ಕಡಿಮೆ ಇದೆ. ಈಗ ಅಪ್ ಟು 5 lakhs, 6 lakhs, 10 lakhs ತನಕ ಅವ್ರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದ್ದರೆ, ಫ್ಯಾಮಿಲಿ ಇನ್ಶೂರೆನ್ಸ್ ಮಾಡಿದರೆ ಒಳ್ಳೇದಾಗ್ತದೆ, ಬೆನಿಫಿಟ್ ಆಗುತ್ತೆ. ಅಂಥವು ಹೊಸ ವ್ಯವಹಾರ ಹುಡುಕಿ ಅಂಥವು ಮಾಡಿರಿ ಅಂತಂದೆ. ಅದೇ ರೀತಿ ಈಗ ಎಜುಕೇಷನ್ನು, ಈಗ ಆ ಸೈಡು ಆಲ್ಮೋಸ್ಟ್ ಸ್ಕೂಲು ಕಾಲೇಜ್ ಇಲ್ಲ, ಕಾಲೇಜ್ ಒಂದು ಕೊಡಬೇಕು. ಆ ಒಂದು ಕಾಲೇಜ್ ಕೊಡೋ ವ್ಯವಸ್ಥೆ ಮಾಡಬೇಕು, ಎಜುಕೇಷನ್ ಕೊಡ್ಬೇಕು. ಅದ್ರಾಗೆ ಎಸ್ಪೆಷಲಿ ಮುಸ್ಲಿಂ ಹೆಣ್ಮಕ್ಳಂತೂ ಭಾಳ ಸಾಕಷ್ಟು ಜನ ಈಗ ಭಾಳ ಓದ್ತದಾರೆ, ಭಾಳ ಶಾರ್ಪ್ ಅದಾರ, ಇಂಟೆಲಿಜೆಂಟ್ ಅದಾರ. ಅಂಥವ್ರಿಗೆ ಎಜುಕೇಷನ್ ಕೊಡಬೇಕು. ಮತ್ತು ಬೇಸಿಕ್ ಎಲ್ಲ ಊರು ಸ್ವಚ್ಛ ಇರಬೇಕು, ಕ್ಲೀನ್ ಇರಬೇಕು. ಇದು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನೋಡಿರಿ.
ಈಗ ನೀವು ಬೇರೆ ಊರಿಗೆ ಹೋಗ್ರಿ ನಮ್ಮ ಊರು ನೋಡ್ರಿ, ಹಾಂ, ರೋಡ್ಸ್ ಆಗಲಿ ಇವಾಗಲಿ ಪರ್ಫೆಕ್ಟ್ ಇದಾವೆ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು, ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ಥ್ಯಾಂಕ್ ಯು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎಲೆಕ್ಷನ್ಗೆ. ಎರಡೂ ಪಕ್ಷಗಳಿಂದ ಜೋರು ಪ್ರಯತ್ನ ಆಗ್ತಾ ಇದೆ, ಆದರೆ ಫಲಾಫಲ ಅದೇ ನಿರ್ಧಾರ ಮತದಾರರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.